ವೀಕ್ಷಕರ, ಬೆಳಗಾವಿ ಜಿಲ್ಲೆ ಬೆಳಗಾವಿ ಪಟ್ಟಣದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರು ಬೆಳೆದಂತಹ ತರಕಾರಿಗಳನ್ನು ತಂದು ಮಾರುಕಟ್ಟೆಗೆ ಮಾರಾಟ ಮಾಡುವ ಜಾಗ ಅವ್ಯವಸ್ಥೆಯಿಂದ ಕೂಡಿದ್ದು, ಇದನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿ ರೈತರು ಬೆಳೆದಂತಹ ತರಕಾರಿ ಬೆಳೆಗಳನ್ನು ತಂದು ಮಾರುಕಟ್ಟೆಗೆ ಮಾರಾಟ ಮಾಡುವ ಸುವ್ಯವಸ್ಥೆ ಆಗಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರಸ್ತುತ ಮಾರುಕಟ್ಟೆಯು 11 ಎಕರೆ ಇದ್ದು ಸರಿಯಾಗಿ ರೈತರು ಬೆಳೆದಂತಹ ತರಕಾರಿಗಳನ್ನು ತಂದು ಮಾರುಕಟ್ಟೆಗೆ ಮಾರಾಟ ಮಾಡುವ ವ್ಯವಸ್ಥಿತ ಮಾರುಕಟ್ಟೆಯನ್ನಾಗಿ ಮಾಡಬೇಕೆಂದು ರೈತರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ನೇಗಿನಾಳ ಗ್ರಾಮದ ರೈತ ಮುಖಂಡರಾದ ಮಡಿವಾಳಪ್ಪ ಗುಡಿ, ಗಂಗಪ್ಪ ಹಾರೋಗೊಪ್ಪ, ಸಂಜು ಮಿಜೋಜಿ, ಬಾಳಪ್ಪ ಸಿಂತ್ರಿ ಹಾಗೂ ಮನೋಹರ್ ಮಿರಾಜ್ಕರ್ ಮತ್ತು ಅನೇಕ ಗ್ರಾಮಗಳಿಂದ ರೈತ ಸಂಘಟನೆಗಳು, ಮಹಿಳೆಯರು ಆಗಮಿಸಿ ಈ ರೈತ ಹೋರಾಟಕ್ಕೆ ಶಕ್ತಿ ನೀಡಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬೆಳಗಾವಿ ಜಿಲ್ಲಾ ವರದಿಗಾರರು ಚಂದ್ರಪ್ಪ ಬೆಳಗಾವಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಅವ್ರು ಬಂದ್ರಂದ್ರ ಅವ್ರ ಕಾನೂನನ್ನ ಹೇಳವ್ರ ಹೌದಲ್ರಿ? ಮತ್ತ ಆದೇಶದ ಪಾಲನೆ ಮಾಡೋರ, ಜನಸಂಖ್ಯೆ ಆದೇಶ ಪಾಲನೆ ಮಾಡುದಿಲ್ಲ ಅವ್ರ. ಈಗ ನಾವು ನಾವು ಇವತ್ತು ಯಾವುದೋ ಕಾರಣಕ್ಕಾಗಿ ಕಾರ್ಮಿಕರಾಯ್ತು, ಅಂಗಡಿ ಮಾಲೀಕರಾಯ್ತು, ಟ್ಯಾಕ್ಸಿ ಮಾಲೀಕರಾಯ್ತು, ಹಮಾಲ್ರಾಯ್ತು, ಕಸ ಹುಡುವಾರಾಯ್ತು, ಇಲ್ಲಿ ಗಟ್ರ ತೆಗ್ಯಾರಾಯ್ತು, ಎಲ್ಲರೂ ಕೈ ಮುಂದೆ ನಾನು ಪ್ರಮಾಣ ಮಾಡೋ ಮೊದಲ ಆತನ ಕೈ ಮುಂದೆ ಮಾಡೋ ಮೊದಲ ಕೈ ಮುಂದೆ ಮಾಡಲಿಲ್ಲ ಡೋಂಗಿ ತಿಳ್ಕೊತಿಲ್ಲ. ಡೋಂಗಿ ಹೋರಾಟ ನಡೆಯಲಿಲ್ಲ. ಮಾಡು ಇಲ್ಲವೇ ಮರಿ, ಮಾಡು ಇಲ್ಲವೇ ಮರಿ. ಇವತ್ತಿನ ದಿವಸ ಪ್ರತಿಯೊಬ್ಬರು ರೈತ ನೋಡು, ವ್ಯವಸ್ಥಿತವಾಗಿ ಹೇಳ್ತೇನೆ. ಈ ಜಾಗ ಇದು ಕಟ್ಟಬೇಕಾಯ್ತಾರೆ, ಒಂದೋ ದಿವಸ ಕಟ್ಟಿಲ್ಲ, ಒಂದೋ ದಿವಸ ದುಡ್ಡು ಕೊಟ್ಟಿಲ್ಲ. ಸುಮಾರು ವರ್ಷದಿಂದ ಸಾಲ ತೆಗೆದು ಹಂತವಾಗಿ ದುಡ್ಡು ಕೊಟ್ಟಂತ ಜಾಗನೂ ಐತಿ. ಈಗ ಅವಾಗ ಇದನ್ನ ಕಟ್ಟಬೇಕಾಯ್ತ ಪರಿಸ್ಥಿತಿ ನೋಡಿ ಗಂಭೀರ ಐತಿ. ಇದಕ್ಕ ಲೈಸೆನ್ಸ್ ವ್ಯವಸ್ಥಿತವಾಗಿ DC ಅವರು, AC ಅವರು, ನಮ್ಮ ಬೂಡ ಖಾತೆ, ನಗರಾಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ವ್ಯವಸ್ಥಿತವಾಗಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಲೈಸೆನ್ಸ್ ಕೊಟ್ಟು ಒಂದ್ ನಿಮಿಷ ಎಲ್ಲಾರು ಕೊಟ್ಟು ಕೆಲಸ ಏನ್ ಮಾಡಿದ್ರು, ವ್ಯವಸ್ಥಿತವಾಗಿ ಪರ್ಮಿಷನ್ ಕೊಟ್ಟ, ನೀವು ಇಲ್ಲಿ ಚಾಲೂ ಮಾಡ್ರಪ್ಪ ಶಿಸ್ತುಬದ್ಧವಾಗಿ ಅಂತ ಹೇಳಿದ್ರ. ಅವಾಗ ತಾಳಿ ಕಟ್ಟಿದವ್ರು ಅವರ, ಇದಕ್ಕ ತಾಳಿ ಕಟ್ಟಿದವ್ರು ಅವರ ಮತ್ತು ಇದಕ್ಕೆ ಉದ್ಘಾಟನಾ ಮಾಡಿದವ್ರನ್ನೇ ಅವರೇ. ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಇದನ್ನ ಅವರು ಮಾಡಿದಾರ. ಬೇರೆ ಇದ್ರೊಳಗೆ ಏನೈತಿ, ಒಂದ್ ಸ್ವಲ್ಪ ನಾವು ವ್ಯಾಪಾರಿ ಬಂಧುಗಳು ಬರಗಾನ ಒಂದ್ ಸ್ವಲ್ಪ ಅನಾನುಕೂಲ ಆಗಿ ಅಲ್ಲಿ ಏನ್ ಮಾಡಿದ್ರು, ನಾವು ಚಾಲು ಮಾಡ್ತೇವಪ್ಪ ಇನ್ನೊಂದು, ಅದನ್ನ ನೀವು ಚಾಲೂನು ಮಾಡಂತ ಯಾರು ಹೇಳಿಲ್ಲ. ರೈತರ ಅಭಿಪ್ರಾಯ ಯಾರು ಕೇಳಿಲ್ಲ, ರೈತರ ಅಭಿಪ್ರಾಯನು ಯಾರು ಕೇಳಿಲ್ಲ, ಮಾಡೋದು ಯಾರು ಹೇಳಿಲ್ಲ. ಸಮಸ್ಯೆ ಏನಾಗೈತಿ ಅಂತಂದ್ರ ಒಂದಷ್ಟು ವ್ಯಾಪಾರಿ ಬಂಧುಗಳಾಗ ನಾವು ಅಲ್ಲಿ ಮಾಡೋನು, ಇಲ್ಲಿ ಮಾಡೋನು, ಅಲ್ಲಿ ಮಾಡೋನು, ಇಲ್ಲಿ ಮಾಡೋನು ಅಂತ ಹೇಳಿ ರೈತರ ನಾಶ ಮಾಡಿದಾರ. ರೈತರ ಕಾಯಿಪಲ್ಯ ನಾಶ ಆಗತೈತಿ. ಇವತ್ತು ನಮ್ಮ ಬಂದ ಬೆಳೆ, ನಮ್ಮ ರೈತ ಬಂಧುಗಳು ಬಂದಂತ ಕಾಯಿಪಲ್ಯ ಎಷ್ಟು ಪರ್ಸೆಂಟೇಜ್ ಉಳಿದ ಜಾಸ್ತಿ ನಾಶ ಆಗತ್ತ ಒಂದು ಮಾರ್ಕೆಟ್ ಅಭ್ಯಾಸ ಮಾಡ್ಬೇಕು. ಎಷ್ಟು ಬಂದ್ರು ಈಗ ಕೇಸ್ ಸ್ಟಾರ್ಟ್ ಆಗೈತೆ ಅಂತಾರ. ಕೇಸು ಸ್ಟಾರ್ಟ್ ಆಗೈತಿ, ಕೇಸ್ ಬಂದೈತಿ, ಕೇಸ್ ಬಿದ್ದೈತಿ. ಹಾಕಿದವ್ರು ಯಾರು, ಹಾಕಿಸ್ಕೊಂಡವ್ರು ಯಾರು? ರೈತರ ಅಭಿಪ್ರಾಯ ಯಾರ ಕೇಳ್ಯಾರನ? ರೈತರ ಅಭಿಪ್ರಾಯ ಯಾರು ಕೇಳಿಲ್ಲ, ಯಾರು ಕೇಳಿಲ್ಲ. ಏನು ಮಾಡಿದಾರ, ಬರೀ ಕಾಗದ ಪತ್ರ ಮ್ಯಾಗ ಜಜ್ಮೆಂಟ್ ಆಗಿದೆ. ಕೋರ್ಟಿನಲ್ಲಿ ಕಾಗದ ಪತ್ರ ಮೇಲೆ ಜಜ್ಮೆಂಟ್ ಆಗ್ತಾ ಇದೆ. ರೈತರು ನಮ್ಮ ಕರೆದ ಕೆಲಸ ಎಲ್ಲ ನಮ್ಮ ರೈತ ಬಂಧುಗಳನ್ನೆಲ್ಲ ಕರ್ಕೊಂಡು, ಯಾವ್ದಾರ ಒಂದು ರೈತ ಸಮೂಹ ಕರ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತ ನಮ್ಮ ಸಮೀಪ ತರಕಾರಿ ಬೆಳೆಯುವಂತ ರೈತರ ಹೊಲದಲ್ಲಿ ಸಮೀಕ್ಷೆ ಮಾಡಿ ಸರ್ಕಾರದವರು ತಾಳಿ ಕಟ್ಟಿದಾರ. ಈಗ ಇದನ್ನ ಯಾಕೆ ತೆಗಿತಾರಪ್ಪ, ತೆಗಿತಾರಪ್ಪ ಅಂದ್ರೆ ಇದಕ್ಕೆ ಏನ್ ತಾಳಿ ಕಟ್ಟಿದಾರಲ್ಲ, ಹೆಂಗ ತಾಳಿ ಕಟ್ಟಿದಾರ, ಇದನ್ನ ತಾಳಿ ನಮಗೆ ಪಿಚ್ಚು ಹೋಗ್ಯಾಕ ಹೋಗ್ಬಾರ್ರಿ. ನಮ್ಮ ರೈತರಿಗೆ ಇದನ್ನು ಅನುಕೂಲ ಮಾಡಿಕೊಡ್ರಿ.